ವಿಜಯನಗರ ಜಿಲ್ಲೆಗೆ ಸುಸ್ವಾಗತ. ಟು ದ ಟನಲ್ ಬೇಬಿ. ಲೆಟ್ಸ್ ಟೆಸ್ಟ್ ದಿಸ್ ಆಫ್-ರೋಡಿಂಗ್ ಥಿಂಗ್ ಆಲ್ಸೋ. ಕೂಲ್ ಸಖತ್ತಾಗಿ ಹ್ಯಾಂಡಲ್ ಮಾಡೋದು ಗುರು. ಟೈರ್ ಸಚ್ ಅ ಬ್ಯೂಟಿಫುಲ್ ಲುಕ್ ಮ್ಯಾನ್. ಟಮ್ ಬೇರೆ ತಗೊಂಬಂದಿದ್ದಾರೆ ಇಲ್ಲಿ. ಹೇ ನಮಸ್ಕಾರ ಎಲ್ಲರಿಗೂ. ಸೊ ದಿಸ್ ಈಸ್ ದ Ronin 225. TVS ಹ್ಯಾಸ್ ಲಾಂಚ್ ಇಟ್ಸ್ ಸ್ಪೆಷಲ್ ಎಡಿಷನ್. ಸೊ ಇದನ್ನ ಇವತ್ತು ರಿವ್ಯೂ ಮಾಡೋಣ. ಬೈಕ್ ಹೇಗಿದೆ, ಹೇಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ, ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಬೈಕ್ ಸಖತ್ತಾಗಿ ನೋಡ್ಲಿಕ್ಕೆ ಚೆನ್ನಾಗಿದೆ. ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ, ಬಟ್ ವೆರಿನ್ ಹಂಗೆ ನೋಡಿದರೆ ಓವರಾಲ್ ಆಗಿ ಪರ್ಫಾರ್ಮೆನ್ಸ್ ವೈಸ್ ಚೆನ್ನಾಗಿದೆ. ಬ್ಯಾಕಿಂದ ಲುಕ್ ಸ್ವಲ್ಪ ಇನ್ನೂ ಟೇಡಿ ಮಾಡಿದಿದ್ರೆ ಸೂಪರಾಗಿ ಕಾಣೋದು. ಸೊ ಟ್ಯಾಂಕ್ ಕಂಪ್ಲೀಟಾಗಿ ಮಸ್ಕ್ಯುಲರ್ ಆಗಿದೆ. ಸೀಟ್ ಸಖತ್ ಸಾಫ್ಟ್ ಆಗಿದೆ, ಕಂಫಿ ಆಗಿದೆ. ಸೀಟ್ ಲೆಂತು ಚಿಕ್ಕದಾಗಿದೆ ಸ್ವಲ್ಪ. ಇಲ್ಲಿನ ಸೀಟ್ ಕೂಡ ಸಖತ್ ಕಂಫರ್ಟಬಲ್ ಇದೆ. ಇಲ್ಲಿ ರೈಡರಿಗೂ ಇನಫ್ ಸ್ಪೇಸ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ವಿಚ್ ಈಸ್ ವೆರಿ ಸ್ಟಡಿ ಅಗೇನ್. ಫ್ರಂಟಿಂದ ನೋಡೋದಾದರೆ ಓಕೆ, ದಿಸ್ ಈಸ್ ಎ ಲುಕ್. ಇದು ಆ್ಯಕ್ಚುಲಿ ಟಿ ಫಾರ್ TVS Ronin T ಅದರಲ್ಲಿ, ವಿಚ್ ಲುಕ್ಸ್ ಕ್ವೈಟ್ ಗುಡ್ ಆ್ಯಂಡ್ ಇಂಪ್ರೆಸಿವ್, ವಿಚ್ ಸ್ಟ್ಯಾಂಡ್ಸ್ ಔಟ್ ಅಮಾಂಗ್ ದ ಅದರ್ ಬೈಕ್ಸ್. ಆ್ಯಂಡ್ ಇದು ಬಂದುಬಿಟ್ಟು ಗೋಲ್ಡನ್ ಕಲರ್ USD ಶೋ. ಅದು ಅಪ್ಸೈಡ್ ಡೌನ್ ಸಸ್ಪೆನ್ಷನ್ ಇದು ಫೋಕ್ಸು. ಡಿವೆಲ್ ಚಾನಲ್ ABS ಇದೆ ಇದು ಸ್ಪೆಷಲ್ ಎಡಿಷನಲ್ಲಿ. ಡಬಲ್ ಡಿಸ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ರೇರಲ್ಲಿ ಟೈರ್ ಆ್ಯಂಡ್ ಮುಂದ್ಗಡೆ ಟೈರ್ ಡೆಫಿನೆಟ್ಲಿ ದಿ ಬೆಸ್ಟ್ ಅಂತೀನಿ ಕರೆಂಟ್ ಸೆಗ್ಮೆಂಟಲ್ಲಿ. ಆಫ್ ರೋಡಿಂಗ್ ಮತ್ತು ಆನ್ ರೋಡ್ ನೀವು ಹೈವೇ ಹಿಟ್ ಮಾಡ್ತೀರ ಅಂದ್ರೂ ಕೂಡ ಸಖತ್ತಾಗಿದೆ. ಲೈಟಿಂಗ್ ಸೆಟಪ್ ಹೇಳ್ಬಿಡೋದಾದರೆ ಎರಡು ಐ ಮೀನ್ ಆಲ್ ಕಂಪ್ಲೀಟಾಗಿ ಎಲ್ಲದೂ LED ಹೆಡ್ಲೈಟ್ಸೇ ಕೊಟ್ಟಿದ್ದಾರೆ ನಿಮಗೆ. ಫ್ರಂಟ್ ಇಂಡಿಕೇಟರ್ಸ್ ಆಗಲಿ, ರೇರ್ ಇಂಡಿಕೇಟರ್ಸ್ ಆಗಲಿ. ಆ್ಯಂಡ್ ಕಮಿಂಗ್ ಹಿಯರ್ ಟು ದ ಡಿಜಿಟಲ್ ಕ್ಲಸ್ಟರ್. ಎಸ್, ಇಟ್ ಈಸ್ ಆಫ್ಸೆಟ್ ಡಿಜಿಟಲ್ ಕ್ಲಸ್ಟರ್. ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ಗುರು ಇದರಲ್ಲಿ. ಎರಡು ಮೋಡ್ ಇದೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ಮೋಡ್ ಅನ್ನೋದು ವಿಲ್ ಕ್ಯಾನ್ ಸ್ವಿಚ್ ಟು ರೈನ್ ಆ್ಯಂಡ್ ಬ್ಯಾಕ್ ಟು ಅರ್ಬನ್. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಆವ್ರೇಜ್ ಸ್ಪೀಡ್ ತೋರಿಸುತ್ತೆ, ಆವ್ರೇಜ್ ಸ್ಪೀಡ್ ಕವರ್ ಮಾಡಿದ್ದು ಎಷ್ಟು ಟೈಮಲ್ಲಿ. ಆ್ಯಂಡ್ ಗೇರ್ ಇಂಡಿಕೇಟರ್ ಪೊಸಿಷನ್ ಇದೆ, ನಿಮ್ಮದು ಓಡೋಮೀಟರ್ ಇದೆ ಇಲ್ಲಿ, ಕಿಲೋಮೀಟರ್ಸ್ ರನ್, ಫ್ಯೂಲ್ ಇಂಡಿಕೇಟರ್, RPM ಇಂಡಿಕೇಟರ್ ಇದೆ, ಟೈಮ್ ಇದೆ. ಇಲ್ಲಿ ಬಂದುಬಿಟ್ಟು ಗೇರ್ ಪೊಸಿಷನ್ ನ್ಯೂಟ್ರಲಲ್ಲಿದ್ದರೆ ತೋರಿಸುತ್ತೆ. ABS ಟ್ರಾಕ್ಷನ್ ಕಂಟ್ರೋಲ್ ಆನ್ ಇದೆಯೋ ಇಲ್ಲ ಅನ್ನೋದು ಇದು. ಆಮೇಲೆ ಇಲ್ಲಿ ಬಂದುಬಿಟ್ಟು ಸೈಡ್ ಸ್ಟ್ಯಾಂಡ್ ಹಾಕಿರೋದು. ಸೊ ಎರಡು ಇಂಡಿಕೇಟರ್ಸ್, ಹಜಾರ್ಡ್ ಲೈಟ್ಸ್ ಕೊಟ್ಟಿದ್ದಾರೆ. ಇಟ್ಸ್ ರಿಯಲಿ ಕ್ವೈಟ್ ಗುಡ್ ಆ್ಯಂಡ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಎಕ್ಸಾಸ್ಟ್ ನೋಟ್, ಇಟ್ಸ್ ಆ್ಯಕ್ಚುಲಿ ಬೇಸಿ, ಸಖತ್ ಬೇಸಾಗಿ ನೋಟ್ ಕೊಟ್ಟಿದ್ದಾನೆ ಎಕ್ಸಾಸ್ಟಿಂದು. ಸೊ ಲೆಟ್ಸ್ ಹಿಯರ್ ಇಟ್ ಆನ್. ದಿಸ್ ಈಸ್ ದ ಐಡಿಯಲ್ ಆ್ಯಂಡ್ ದಿಸ್ ಈಸ್ ಆಟ್ 3000 RPM. ದಿಸ್ ಈಸ್ ಆಟ್ 6000 RPM. ಗ್ರೇಟ್. ಸೊ ಟೈಮ್ ವೇಸ್ಟ್ ಮಾಡಿದೆ, ಲೆಟ್ಸ್ ಗೋ ಫಾರ್ ಅ ರೈಡ್ ಆ್ಯಂಡ್ ಲುಕ್ ಹೌ ವೆಲ್ ದಿಸ್ ಪರ್ಫಾರ್ಮ್ಸ್. ಸೊ ಇವಾಗ ಹೈವೇ ಮೇಲ್ಗಡೆಯಲ್ಲಿ ಹೋಗಬೇಕು. ಸೊ ಲೆಟ್ಸ್ ಟೆಸ್ಟ್ ದಿಸ್ ಆಫ್-ರೋಡಿಂಗ್ ಥಿಂಗ್ ಆಲ್ಸೋ. ಕೂಲ್ ಸಖತ್ತಾಗಿ ಹ್ಯಾಂಡಲ್ ಮಾಡೋದು ಗುರು. ಟೈರ್ ಗ್ರಿಪ್ ಅಂತೂ ಸೂಪರ್ವಾಗಿದೆ. ಮೇಲೆ ಹೊಡೆಯೋಣ. ಓಹೋ, ಸೂಪರ್ ಸಖತ್ತಾಗಿ ಹ್ಯಾಂಡಲ್ ಮಾಡುತ್ತೆ. ಅಪ್ಡೇಟ್ ಪೊಸಿಷನ್ ಕೊಟ್ಟಿದ್ದಾನೆ ಕೂತ್ಕೊಳ್ಳಿಕ್ಕೆ. ಸೊ ಇದರಲ್ಲಿ ತುಂಬ ನಿಮಗೆ ಸ್ಟ್ರೆಸ್ ಅಂತ ಅನಿಸಲ್ಲ. ಆ್ಯಂಡ್ ಹ್ಯಾಂಡಲ್ ವೈಡ್ ಇದೆ, ಗುಡ್ ಸ್ಟಡಿ ಫಿನಿಶಿಂಗ್ ಇದೆ ಅದರದ್ದು. ಆರ್ಮ್ ಸ್ಟ್ರೇಟಾಗಿ ಬರುತ್ತೆ. ಸಚ್ ಅ ಬ್ಯೂಟಿಫುಲ್ ಲುಕ್ ಮ್ಯಾನ್. ಟಮ್ ಬೇರೆ ತಗೊಂಬಂದಿದ್ದಾರೆ ಇಲ್ಲಿ. ಸೂಪರ್. ನಾವು ಇನ್ನು ಆಚೆ ಕಡೆ ಹೋಗ್ಬೇಕು. ಲೆಟ್ಸ್ ಗೋ.
ಗ್ರೌಂಡ್ ಕ್ಲಿಯರೆನ್ಸ್ ಸಖತ್ ಚೆನ್ನಾಗಿದೆ. ಇಷ್ಟೊತ್ತೊಳಗೂ ಅಲ್ಲಿ ಆಫ್ ರೈಡ್ ಮಾಡಿದರು, ಏನೂ ಟಚ್ ಆಗಿಲ್ಲ. ಆ್ಯಕ್ಚುಲಿ ಕೆಳಗಡೆ ಎಲ್ಲ ಅವರು ಫೈಬರ್ ಪಾರ್ಟ್ ಕೊಟ್ಟಿದ್ದಾರೆ, ಕ್ರ್ಯಾಶ್ ಗಾರ್ಡ್ ಆಗಲಿ ಇಂಜಿನಿಗೆಲ್ಲ. ಅದನ್ನು ವಿಜಯನಗರ ಜಿಲ್ಲೆಗೆ ಸುಸ್ವಾಗತ. ಟು ದ ಟನಲ್ ಬೇಬಿ. ಓ ಎಕ್ಸಾಸ್ಟ್ ಸೌಂಡ್ ಮಾತ್ರ ಏನಿದೆ ಗುರು, ಸಖತ್ತಾಗಿ ಬೇಸಿಗೆ ಕೊಟ್ಟಿದ್ದಾನೆ. ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಎಕ್ಸಾಸ್ಟ್ ಸೌಂಡ್ ಟಿಲ್ ನಾವು ಐ ಹ್ಯಾವ್ ಹರ್ಡ್ ಫ್ರಮ್ TVS. ಮೋಸ್ಟ್ಲಿ ಇದೇ ಥರದ್ದು 200cc ಸೆಗ್ಮೆಂಟಲ್ಲಿ ಅವ್ರದ್ದು ಅಪಾಚೆ RTRಲ್ಲಿ ಕೊಟ್ಟಿದ್ದು ಚೆನ್ನಾಗಿತ್ತಿದ್ದು. ಅದು ಅದಕ್ಕಿಂತ ಇನ್ನೂ ಬೇಸಿಯಾಗಿದೆ ಇದು. ಆ್ಯಂಡ್ ಈ ಕಡೆ ವ್ಯೂ ಎಲ್ಲ ಸೂಪರ್ ಆಗಿದೆ. ಸಖತ್ ನಿಂಬಲಾಗಿದೆ ಗುರು, ಹ್ಯಾಂಡಲ್ ಮಾಡೋಕ್ಕೆ ಏನು ಇಳಿಯುತ್ತೆ. ಜಸ್ಟ್ ಥ್ರಾಟಲ್ ಓಪನ್ ಮಾಡಿದರೆ ಸಾಕು, ಫುಲ್ ಆಗೋದು ಗುರು. 20.12 bps ಪವರು, 19.19 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. 3750 ಪೀಕ್ ನ್ಯೂಟನ್ ಮೀಟರ್ ಟಾರ್ಕ್ ಓಪನ್ ಆಗಿಬಿಡುತ್ತೆ. ಸೊ ಅಪ್ರಾಕ್ಸ್ ಇಷ್ಟು 4000 RPM ಹತ್ರ ನೀವು ಹತ್ತತ್ರ ಬಂದುಬಿಟ್ರೆ ಯು ವಿಲ್ ಗೆಟ್ ಅ ವೆರಿ ಪಂಚಿ ಫೀಲ್. ಓಡಿಸ್ಲಿಕ್ಕೆ ಸಖತ್ತಾಗಿ ಮಜಾ ಇದೆ. ಅದೇ ಚೂರು ಹೈ ಆ್ಯಂಡ್ ಟಾರ್ಕಲ್ಲಿ ಹೋಗ್ತಾ ಹೋದರೆ 5500 ದಾಟಿದ ಮೇಲೆ ಸ್ವಲ್ಪ ಕಿಕ್ಕಿನ ಆಗೋದು ಕಷ್ಟ. ಹೈ ಆ್ಯಂಡ್ ಟಾರ್ಕು ಓಕೆ, ಅಷ್ಟು ಮಜಾ ಇಲ್ಲ, ಪವರ್ ಇಲ್ಲ ಅಷ್ಟು ಹೈ ಆ್ಯಂಡ್ ಟಾರ್ಕಲ್ಲಿ ಹೋದ ತಕ್ಷಣ. ಗೋ 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 ಎಳಿಲಿ ಗುರು. 115 ಟ್ರಾಫಿಕಲ್ಲೆಲ್ಲ ತಗೊಂಡು ಹೋದ್ರು ಕೂಡ ಸಖತ್ ನಿಂಬಲಾಗ ಅನಿಸುತ್ತೆ. ಟ್ಯಾಂಕ್ ಗ್ರಿಪ್ ಇರೋದ್ರಿಂದ ಕಾಲು ಇಟ್ಕೊಳ್ಳುತ್ತೆ. ಇಲ್ಲಾಂದರೆ ಇದಿಷ್ಟು ಲೆಂತ್ ಎಷ್ಟು ಟ್ಯಾಂಕ್ ಗ್ರಿಪ್ ಎಷ್ಟು ವೈಡ್ ಅನ್ಸುತ್ತಲ್ಲ ಅಷ್ಟು ಗ್ಯಾಪ್ ಆಗಿಬಿಡುತ್ತೆ. ಸೊ ಲೆಗ್ಸ್ ವೈಡಾಗಿ ಓಪನ್ ಆಗಿಬಿಡುತ್ತೆ. ತುಂಬ ಲೆಂದಿ ನಾವು ರೈಡ್ ಮಾಡ್ತೀವಿ ಅಂತಂದರೆ. ಸೂಪರ್ ಗುರು, ಸೂಪರ್ ವ್ಯೂ. ನೀರು ತುಂಬಿದಾಗೆಲ್ಲ ಇಲ್ಲಿ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ. ಹ್ಯಾಂಡ್ಲಿಂಗು ದಿ ಬೆಸ್ಟ್. ನೋ ವೇ ನಿಮಗೆ ಇದರಲ್ಲಿ ಲಾಂಗ್ ರೈಡ್ಸ್ ಹೋದರೆ ಟಯರ್ಡ್ ಆಗೋ ತನಕ್ಕೆ ಸೂಪರ್ ಆಗಿದೆ. ಆಯಿಲ್ ಪ್ಲಸ್ ಏರ್ ಕೂಲ್ಡ್ ರೇಡಿಯೇಟರ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ಇಟ್ಸ್ ಟೂ ಗುಡ್. ಹೀಟಿಂಗ್ ಇಶ್ಯೂ ತುಂಬಾ ಕಡಿಮೆ ಇದೆ ಕಂಪೇರ್ ಟು ಬೇರೆ ಬೈಕ್ಸ್. ವೈಬ್ರೇಷನ್ಸ್ ಅಟ್ ಹೈ ರೇವ್ಸ್ ವೆರಿ ಸ್ಮೂತ್, ಅನ್ಸೋದೇ ಇಲ್ಲ. ಮಿರರ್ ಆಗಲಿ, ನೀವು ವೈಬ್ರೇಷನ್ಸ್ ನೋಡೋದಾಗಲಿ, ಈವನ್ ಇಫ್ ಯು ಕ್ಯಾರಿಂಗ್ ಎ ಮೊಬೈಲ್ ಹೋಲ್ಡರ್ ಯು ವಿಲ್ ಫೀಲ್ ವೆರಿ ಲೆಸ್ ವೈಬ್ರೇಷನ್ಸ್. ಆ್ಯಂಡ್ ಡೆಫಿನೆಟ್ಲಿ ಓ ಮೈ ಗಾಡ್ ಫುಲ್ ಆಗದು ಗುರು ಈ ಥರ ರೋಡು. ಸಖತ್ತಾಗಿ ಹೋಗುತ್ತೆ. 5 ಗೇರ್ ಸ್ಪೀಡ್ ಬಾಕ್ಸ್ ಇರೋದು. ಇನ್ನೂ ಒಂದು ಗೇರ್ ಬೇಕಾಗಿತ್ತು ಅನಿಸುತ್ತೆ. ಇಟ್ ವುಡ್ ಹ್ಯಾವ್ ಕಿಕ್ 120 130 ಆರಾಮ್ಸೆ ಇನ್ನೊಂದು ಗೇರ್ ಇದ್ದಿದ್ರೆ. ಬಟ್ ಲಾಂಗ್ ರೈಡ್ಸಿಗೆಲ್ಲ ತೊಗೊಂಡು ಹೋಗ್ತಾರೆ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಇಟ್. ಒಂದು ಪ್ರಾಬ್ಲಮ್ ಏನಂದರೆ 100+ ಹೋದ ತಕ್ಷಣ ಇಂಜಿನ್ ಸ್ಟ್ರೆಸ್ ಆಗ್ತಿದೆ ಅಂತ ಅನಿಸುತ್ತೆ. ಡೆಫಿನೆಟ್ಲಿ ನಿಮಗೆ ಆ ಫೀಲ್ ಬರುತ್ತೆ. ಬಟ್ ಬೇರೆ ಆಗ ನೋಡೋದಾದರೆ ನೀವು 80-90 ಈಸಿಯಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಓ ಎಲೆಕ್ಷನ್ ಸ್ವಲ್ಪ ಕ್ಲಚ್ ಅಸಿಸ್ಟೆಂಟ್ ಕೊಟ್ಟಿದ್ದಾನೆ. ಹೈ ಸ್ಪೀಡ್ಸಿಂದ ಡೌನ್ ಶಿಫ್ಟಿಂಗು ಈಸಿಯಾಗಿ ಆಗೋದು ಗುರು. ನಿಮಗೆ ಅಡ್ಜಸ್ಟಬಲ್ ಲಿವರ್ಸ್ ಕೊಟ್ಟಿದ್ದಾನೆ. ಕ್ಲಚ್ ಮತ್ತು ಬ್ರೇಕು ABS ಅಂದರೂ ಸೂಪರಾಗಿ ಕಿಕ್ಕಿನ್ ಆಗುತ್ತೆ. ನೋ ಇಶ್ಯೂಸ್ ಆನ್ ದ್ಯಾಟ್ ಆ್ಯಂಡ್ ಇಲ್ಲಿ ಇವಾಗ ನೋಡಿದರೆ ತೋರಿಸಿರ್ಬೋದು 52 ಕಿಲೋಮೀಟರ್ಸ್ ಇನ್ 11 ಸೆಕೆಂಡ್. ಅದು ಆವ್ರೇಜ್ ಸ್ಪೀಡನ್ನು ಕವರ್ ಮಾಡಿದೆ ಅಂತ ತೋರಿಸೋದು. ಗಾಡಿ ಮಜಾ ಏನಂತಂದರೆ ಇನ್ನೊಂದು
ಗಾಡಿ ಪಟಾಕ್ಸಿದ್ಬಿಡುತ್ತಪ್ಪ ಸೌಂಡು. ಈ ಥರ ಸ್ಟಾಕಲ್ಲಿ ಎಕ್ಸಾಸ್ಟು ಮೋಸ್ಟ್ಲಿ ಟಿ ವಿ ಎಸ್ ಅವ್ರ ಇಂಜಿನಿಯರಿಂಗು ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ, ಸೂಪರ್ವಾಗಿದೆ. ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ನನಗೆ ಐ ಆಮ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ವಿತ್ ದಿಸ್ ಆ್ಯಂಡ್ ಡೆಫಿನೆಟ್ಲಿ ಒಳ್ಳೆ ಬೈಕ್ ಗುರು. ಸಖತ್ ಕ್ರೇಜಿ ಪಿಕಪ್ ಇದೆ, ಲೋ ಆ್ಯಂಡ್ ಟಾರ್ಕಲ್ಲಿ. ಎಸ್ 100 ಕಿಲೋಮೀಟರ್ ಫೈನಲಿ ಕ್ಲಾಕ್ಡ್ ಆನ್ ದಿಸ್ ಬೇಬಿ. ಗಾಡಿ ಚಿಯರ್ಸ್. ಅಲ್ಲಲ್ಲ ಇಲ್ಲೇ ನೋಡಿ ಎಷ್ಟು ಈಸಾಗಿ ಮೂವ್ ಆಗುತ್ತೆ. ಟ್ರಾಫಿಕಲ್ಲ ನಿಮ್ಗೆ ಸ್ಟ್ರೇನ್ ಆಗೋದೇ ಇಲ್ಲ. ಮ್ಯಾನೇವರಿಂಗ್ ಮಾತ್ರ ಬೈಕಲ್ಲಿ ಸೂಪರ್ವಾಗಿದೆ. It's freaking good. ಹೈ ಸ್ಪೀಡ್ಸಲ್ಲಿ ಸಣ್ಣ ಪುಟ್ಟ ಬಂಪ್ಸ್ ಎಲ್ಲ ಏನು ಫೀಲ್ ಆಗೋದಿಲ್ಲ ಜಾಸ್ತಿ. ಟೈರ್ಸ್ ಆಫ್ ರೋಡ್ ಮತ್ತು ಹೈವೇ ಮೇಲೆ ಕೊಟ್ಟಿದ್ದಾನೆ ಅಂದಾಗ ಇಷ್ಟು ಸ್ಪೀಡಲ್ಲಿ ಹೋಗು ನೀವು ಬ್ರೇಕಿಂಗ್ ಯೂಸ್ ಮಾಡ್ತೀರ ಅಂದರೂ ಕೂಡ ಡೆಫಿನೆಟ್ಲಿ ನಿಮಗೆ ಟೈರ್ ಗ್ರಿಪ್ಪಿಂಗು ಮತ್ತು ABS ಎರಡು ಕರೆಸ್ಪಾಂಡಿಂಗ್ ವರ್ಕ್ ಆಗೋದ್ರಿಂದ ಸೂಪರ್ವಾಗಿ ಸಿಗುತ್ತೆ ಫೀಲು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಲಾಂಗ್ ಟೂರ್ಸಿಗೆ ಅಂತ ಮಾಡಿಲ್ಲ, ಬಟ್ ಸಿಟಿಯಲ್ಲಿ ನೀವು ಡೇ ಟು ಡೇ ಆಫೀಸಿಗೆ ತೊಗೊಂಡು ಹೋಗ್ತೀರಾ, ಟ್ರಾವೆಲ್ ಮಾಡ್ತೀರಾ 30-40 ಕಿಲೋಮೀಟರ್ಸು. ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಇದನ್ನು ಲೈಕ್ ಮಾಡ್ತಾರೆ ಅನ್ನೋದು ಡೌಟು, ಬಟ್ ಎನಿ ಹೌ ಇದನ್ನು ಇಟ್ ಈಸ್ ಗುಡ್. ಮೈಲೇಜ್ ಬಗ್ಗೆ ಬಂದರೆ ಗುರು ನಂಬ್ತಾರೆ ಇಲ್ವಾ, 51 ಕೊಡ್ತಿದೆ. ಕಂಪ್ನಿ ಕ್ಲೇಮ್ ಮಾಡಿದ್ದು 42 ಆ್ಯಾವ್ರೇಜು ARI ಪ್ರಕಾರ, ಅದ್ರದ್ದು ಟೆಸ್ಟಿಂಗ್ ಪ್ರಕಾರ. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ 51 ನನ್ನ ಮೈಲೇಜು ಕೊಡ್ತಿರೋದು ಇದು. ಸಿಟಿ ಒಳಗೆಲ್ಲ ನಾನು ಹೊಡಿತೀನಿ ಅಂದರೂ ಕೂಡ ಈಸಿಲಿ ನನಗೆ ಏನಿಲ್ಲ ಅಂದರೂ 48 ಅಂತೂ ಬಂದೇ ಬರೋದು ಗುರು. ಸೂಪರ್, ಜಸ್ಟ್ ಫ್ಯಾಂಟಾಸ್ಟಿಕ್.